ಪ್ರತಿನಿಧಿಗಳು ಅಧಿಕಾರಿಗಳಿಗೆ ನಾಚಿಕೆ ಆಗುವಂತೆ ಅಂತೆ ಎಂಥದ್ದು ಆಗಲ್ಲ, ಸಂತೋಷ ಪಡ್ತಾರೆ ಅವರು. ನಮಗೆ ನಾಚಿಕೆನೇ ಇಲ್ಲ. ನಿಮ್ಗೆ ನಾಚಿಕೆ ಆಗೋದು ಅಂತಂದರೆ ಏನು ಅರ್ಥ? ಚಾನ್ಸ್ ಇಲ್ಲ. ಎರಡನೇದು, ಕಣ್ಣಿಟ್ಕೊಂಡು ನೋಡಿ, ನೀವು ಕಷ್ಟಪಟ್ಟು ಮಣ್ಣು ನೋಡಿಸಿ ಚೀಲ ಹಾಕಿದ್ದಕ್ಕೆ ಅವ್ರು ಬಿಲ್ಲಿಗಿಲ್ ಮಾಡಿ ಕಾಸು ತಗೊಂಡ್ಬಿಟ್ಟಾರು. ಆಮೇಲೆ ಮೋಸ್ಟ್ಲಿ ಹಂಗೆ ಆಗತ್ತೆ, ಅದು ಹುಷಾರಾಗಿರಿ, ನೋಡ್ಕೊಳ್ಳಿ ಅದನ್ನು. ಇವರು ಪ್ರಾಮಾಣಿಕ ಅಧಿಕಾರಿ 50 ಲಕ್ಷ ರೂಪಾಯಿ ಅವ್ಯವಹಾರವನ್ನು ಪಾಪ ಬಯಲಿಗೆ ಎಳೆದ್ರು. ಹೇಳಿದ್ರು ಕೇಳಲ್ಲ ನೀವುಗಳು. ಬಯಲಿಗೆ ಎಳಿಬೇಡಿ, ಹೊಡ್ಕೊಳ್ಳಿ, ಚೆನ್ನಾಗಿ ಹೊಡೆದ್ರೆ ಒಳ್ಳೊಳ್ಳೆ ಪೋಸ್ಟ್ ಸಿಕ್ಕತ್ತೆ ಅಂದರೆ ಇವರು ಬಯಲಿಗೆ ಎಳೆದ್ರು. ಅಮಾನತಿನ ಶಿಕ್ಷೆಗೆ ಒಳಗಾದರು. ಯಾವನ್ ನಿನ್ನನ್ನು ಹೇಳೋಕ್ಕೆ, ಬೈಗೆಳಿಯೋಕ್ಕೆ? ನಾವೆಲ್ಲರೂ ಹೊಡಿತಾ ಇದ್ದೀವಿ. ವೆನ್ ಯು ಆರ್ ಇನ್ ರೋಮ್ ಬಿ ಎ ರೋಮನ್ ಅಂತ ಅಂತಾರಪ್ಪ. ರೋಮ್ಗೆ ಹೋದರೆ ನೀನು ರೋಮನ್ ಥರ, ಅಂದರೆ ಅಲ್ಲಿ ಊರಿನವನ ಥರ ಇರಬೇಕು ಅಂತಾರೆ. ಹೊಡೆಯುವವರ ಮಧ್ಯೆ ಹೊಡೆಯುವವನಾಗಿ ಇರಬೇಕು. ಹೊಡೆಯಲ್ಲ ಅಂತಂದರೆ ಬಿಡ್ತೀವ, ಸಸ್ಪೆಂಡ್ ಮಾಡ್ತೀವಿ. 2 ವರ್ಷದಿಂದ ಸಂಬಳ ಕೊಟ್ಟಿಲ್ಲ. ಈಗ ಅವರು ಒಂಚೂರು ವಿಷಾನೂ ಕೊಡ್ತೀರಾ ಸರ್ ಅಂತ ಅರ್ಜಿ ಬರೀತಿದ್ದಾರಂತೆ. ನೋಡಿ. ಹೀಗೆ ಕಣ್ಣೀರಿಡುತ್ತಿರುವ ಇವರು ಬೀದರ್ನ ಹುಮ್ನಾಬಾದ್ ತಾಲೂಕು ಪಂಚಾಯಿತಿಯ ಲೆಕ್ಕ ಪರಿಶೋಧಕ ವಿದ್ಯಾಸಾಗರ್ ಬಾಲ್ಕಿ. ಇದಕ್ಕೆ ಕಾರಣ 2012-13ನೇ ಸಾಲಿನಲ್ಲಿ ಉದ್ಯೋಗ ಖಾತರಿಯ ಆಡಳಿತಾತ್ಮಕ ವೆಚ್ಚದಲ್ಲಾದ 50 ಲಕ್ಷ ರೂಪಾಯಿ ಅವ್ಯವಹಾರವನ್ನ ಬಯಲಿಗೆಳೆದಿದ್ದು. ಆದರೆ ಈ ವರದಿ ಪಡೆದ ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿ ಭೀಮಸೇನ್ ಗುಡೂರು ಭ್ರಷ್ಟರ ಬೆನ್ನಿಗೆ ನಿಂತಿದ್ದಾರೆ. ಸಾಲದ್ದಕ್ಕೆ ವಿದ್ಯಾಸಾಗರನ್ನ 2 ವರ್ಷದ ಹಿಂದೆಯೇ ಅಮಾನತು ಮಾಡಿದ್ರಿಂದ ವಿದ್ಯಾಸಾಗರ್ಗೆ 2 ವರ್ಷದಿಂದ ಸಂಬಳ ಇಲ್ಲ. ಹೀಗಾಗಿ ಕುಟುಂಬಕ್ಕೆ ದಯಾಮರಣ ನೀಡಿ ಅಂತ ರಾಜ್ಯಪಾಲರಿಗೆ ಪತ್ರ ಬರೆದಿದ್ದಾರೆ. ನಮ್ಮ ಕಾರ್ಯನಿರ್ವಾಹಕ ಅಧಿಕಾರಿ ತಾಲೂಕಾ ಪಂಚಾಯತ್ ಹುಮ್ನಾಬಾದ್ ಅವರಿಗೆ ನಾನು ವರದಿ ಸಲ್ಲಿಸಿದೆ ಸರ್. ಹುಗಿಲೆ ಜಿಲ್ಲಾ ಪಂಚಾಯತಿಗೆ ಸಸ್ಪೆನ್ಷನ್ ಮಾಡಿಬಿಟ್ರು. ಕುಟುಂಬನೇ ಸರ್ವನಾಶ ಆಗ್ಲಿಕ್ಕೆ ಕಾರಣ ಅದೇ 50 ಲಕ್ಷ ರೂಪಾಯಿ ವ್ಯವಹಾರ ಬೆಳಕಿಗೆ ತಂದಿದ್ದಕ್ಕೆ. ವಿದ್ಯಾಸಾಗರ್ ಕರ್ತವ್ಯ ಲೋಪ ಮಾಡಿಲ್ಲ ಅಂತ ತನಿಖೆ ವೇಳೆ ಗೊತ್ತಾದ್ರೂ ಕೂಡ ಅಮಾನತ್ತು ಮುಂದುವರೆದಿದೆ. ಅವ್ಯವಹಾರನೇ ನಡೆದಿಲ್ಲ ಅಂತ ಬರೆದುಕೊಡುವಂತ ಉಪ ಕಾರ್ಯದರ್ಶಿ ಧಮಕಿ ಹಾಕ್ತಾರಂತೆ. ಬೇರೆ ಯಾತರ ಸರ್ಕಾರದ ಯಾವುದೇ ಒಂದು ಯೋಜನೆಯಲ್ಲಿ ಆ ಬಡ ಜನರಿಗೆ ತಲುಪಲಿಕ್ಕೆ ಸಾಧ್ಯ ಮಾಡಿಲ್ಲ. ಇವತ್ತು ಇಂಥ ಒಂದು ಭ್ರಷ್ಟಾಚಾರ ಅಧಿಕಾರಿ ಇರೋದ್ರಿಂದ ನಾವು ಉಳಿಸ್ಕೊಳ್ಬೇಕನ್ನಂತ ಕಾಳಜಿ ಇಲ್ಲ ಅನ್ನಂತ ಮಾತನ್ನ ನಾನು ಖಂಡಿಸ್ತೇನೆ ಸರ್. ಏನೇ ಆದ್ರೂ ಸಂಬಂಧಪಟ್ಟವರು ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿ ಸತ್ಯತೆಯನ್ನ ಹೊರತೆಗೆದು ಭ್ರಷ್ಟರಿಗೆ ಶಿಕ್ಷೆ ನೀಡಬೇಕಿದೆ. ಮಲ್ಲಿಕಾರ್ಜುನ್ ಕುಪ್ಪಿಗುಡ್ಡ, ಪಬ್ಲಿಕ್ ಟಿವಿ, ಬೀದರ್. ಕ್ರೀಡಾ ಸುದ್ದಿಗಳನ್ನು ನೋಡೋಣ. ಏಕದಿನ ಹಾಗೂ T20 ಸರಣಿಗಾಗಿ ಆಸ್ಟ್ರೇಲಿಯಾ ತಲುಪಿರೋ ಭಾರತದ ಕ್ರಿಕೆಟ್ ತಂಡ ಅಭ್ಯಾಸ ಪಂದ್ಯ ಆಡ್ತಾ ಇದೆ. ವಾಕಾ ಮೈದಾನದಲ್ಲಿ ಪಶ್ಚಿಮ ಆಸ್ಟ್ರೇಲಿಯಾ ವಿರುದ್ಧ ಇವತ್ತು T20 ಅಭ್ಯಾಸ ಪಂದ್ಯ ನಡೆಯುತ್ತೆ. ನಂತರ ಇದೇ ತಂಡದ ವಿರುದ್ಧ ಏಕದಿನ ಪಂದ್ಯದಲ್ಲಿ ಸೆಣಸತ್ತೆ. ಇದೇ ತಿಂಗಳ 12ರಿಂದ 5 ಏಕದಿನಗಳ ಪಂದ್ಯಗಳ ಸರಣಿ ಶುರುವಾಗುತ್ತೆ. ಬಳಿಕ 3 T20 ಪಂದ್ಯಗಳು ನಡೆಯುತ್ತವೆ. ನಾಯಕ ಧೋನಿಗೆ ಇದು ಹೊಸ ವರ್ಷದ ಮೊದಲ ಸವಾಲು. ಇತರೆ ಕ್ರೀಡಾ ಸುದ್ದಿಗಳನ್ನು ನೋಡೋಣ ಸ್ಪೋರ್ಟ್ಸ್ ಎಕ್ಸ್ಪ್ರೆಸ್ನಲ್ಲಿ. ವಿಶ್ವ ದಾಖಲೆ ವೀರ ಪ್ರಣವ್ ಧನ್ವಾಡ್ಕರ್ಗೆ ಸಚಿನ್ ಗಿಫ್ಟ್ ಆಟೋಗ್ರಾಫ್ ಹಾಕಿದ